ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಈಶ್ವರಪ್ಪ, ಪ್ರತಾಪ್ ಸಿಂಹ, ಸಿ ಟಿ ರವಿ, ಆಮೇಲೆ ಯಾರಪ್ಪ ಕೋಮುವಾದಿಗಳು ಹೆಸರೇ ಬರ್ತಿಲ್ಲಲ್ಲ, ಮರ್ತೋಗ್ಬಿಟ್ಟು ಅಷ್ಟು ಬೇಗ ನೋಡಿ ಸೌಂಡ್ ಮಾಡ್ತಾ ಇದ್ರು, ನೆನಪಿದ್ರು, ತೆಗ್ದು ಒಗಾಯಿಸ್ಬಿಟ್ರು ಪಕ್ಕಕ್ಕೆ, ಮರ್ತೆ ಹೋಗ್ಬಿಟ್ರು. ಇನ್ನು ಯಾರಪ್ಪ ಇದಪ್ಪ, ಯಾರ್ಯಾರೋ ಆಯ್ತು. ಹೆಗಡೆ ಅನಂತಕುಮಾರ್ ಹೆಗಡೆ. ಅಯ್ಯೋ ಮರೆಯುವುದುಂಟೆ. ಧರ್ಮಗಳ ನಡುವೆ ಬೆಂಕಿ ಹಚ್ಚುತ್ತಾ ಸಂವಿಧಾನದ ಬುಡಕ್ಕೂ ಕೈ ಇಟ್ಟು ತಾನು ಹೇಳಿದ್ದೇ ವೇದ್ಯ ಅಂದ್ಕೊಂಡಂತಹ ಹೆಗಡೆಯನ್ನು ಮರೆತರೆ ಬದುಕುವುದುಂಟೆ, ಮರೆಯುವುದುಂಟೆ. ಓಕೆ ಸ್ನೇಹಿತರೆ, ವಿಚಾರಕ್ಕೆ ಬರೋಣ. ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದಲ್ವಾ, ಬಿ ಜೆ ಪಿಯ ಸಿದ್ಧಾಂತನೇ ಕೋಮುವಾದದ ಸಿದ್ಧಾಂತ ಇರುವಂತಹ ಬಿ ಜೆ ಪಿ ಕೋಮುವಾದಿ ನಾಯಕರನ್ನ ಯಾಕೆ ಹೊರಗೆ ಹಾಕಿದೆ, ಯಾಕೆ ಅವ್ರನ್ನ ದೂರ ಇಟ್ಟಿದ್ದಾರೆ? ಪ್ರತಾಪ್ ಸಿಂಹ 100% ಈ ಸಲನೂ ಮೈಸೂರಲ್ಲಿ ಗೆಲ್ಲೋನ್ರಿ. ಮೈಸೂರು ಕೊಡಗು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನನೇ ಇಲ್ಲ. 2 ಸಲ ಗೆದ್ದವರು, 3ನೇ ಸಲ ಗೆಲ್ಲೋದೇನು ಕಷ್ಟ ಇರಲಿಲ್ಲ. ಯಾಕಂದರೆ ಈಗ ಸ್ವಲ್ಪ ಮೋದಿ ವೇವು ಇದೆ. ಆ ಮನುಷ್ಯ ಕೆಲವು ಸಂಸದರಲ್ಲಿ ಒಂಚೂರು ಕೆಲಸ ಮಾಡಿದೋನೆ, ಸುಮ್ಮನೆ ಬರೀ ಗಿಮುವಾದ ಮಾತಾಡ್ಕೊಂಡಿದ್ದಲ್ಲ, ಒಂದಿಷ್ಟು ಕೆಲಸನೂ ಮಾಡೋಣ. ನೋಡಿ, ಗುಣಕ್ಕೆ ಮತ್ಸರ ಇಲ್ಲ ಅಂತಾರೆ, ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಅವನೇನೋ ಮಾಡೇ ಇಲ್ಲ ಅಂತ ಬರೀ ಬೈತಾ ಹೋಗೋಕ್ಕಾಗಲ್ಲ. ಕೆಲಸ ಮಾಡೋಣ. ಮತ್ತು ಹೆಗಡೆ ತೂತು ಕೆಲಸ ಅಂದ್ರೇ ಗೊತ್ತಿಲ್ಲ, ಬರೀ ವಿಷ ಹಾಕಿದ್ದೆ. ಹಾಗಾಗಿ ಆ ಅಪ್ಪನ ಸೈಡಲ್ಲಿ ಚರ್ಚೆಲಿ ಬರ್ತಾನೆ. ಬೇರೆ ಅಣ್ಣಂಗೆ ತಗೊಬನ್ನಿ. ಈಶ್ವರಪ್ಪ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೂ ಟಿಕೆಟ್ ಕೊಡದೆ ಸೈಡಲ್ಲಿಟ್ಟರು. ಆ ಟೈಮು ಸಮಾಧಾನ ಮಾಡ್ತಾರೆ ಯಡಿಯೂರಪ್ಪ ಟೀಮು, ಹೈಕಮಾಂಡ್ ಎಲ್ಲ, ನಿನ್ನ ಮಗನಿಗೆ ರಾಜಕೀಯ ಭವಿಷ್ಯ ಎತ್ತಿ ಮೇಲಿಟ್ಬಿಡ್ತೀವಿ, ಡೋಂಟ್ ವರಿ, ನಿಮ್ಮ ಮಗ ಕಾಂತಿಯನ್ನು ಬೆಳಗಿಸುತ್ತೇವೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿದಾಗ, ಆಯ್ತಪ್ಪ ನಂದು ಹೆಂಗೋ ಮುಗೀತು, ಮಗಂಗೆ ಹೆಂಗೋ ಭವಿಷ್ಯ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಣ್ಣಪ್ಪಣ್ಣ ಸುಮ್ಮನಾಗ್ತಾರೆ. ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿಯಿಂದ ಟಿಕೆಟ್ ಕೊಡಬೇಕು, ಬಸವರಾಜ ಬೊಮ್ಮಾಯಿಗೆ ವಯಸ್ಸು ಆಯಿತು, ಮುಖ್ಯಮಂತ್ರಿ ಅದು ಇನ್ನೇನು ಕೊಡ್ತೀರೋ, ಅವ್ರಿಗೆ ಬೇರೆ ಕೊಡಿ, ಹಂಗೆ ಕೊಡಿ, ಹಿಂಗೆ ಕೊಡಿ ಅಂತ ಹಾವೇರಿ ಮತಕ್ಷೇತ್ರದ ಮೇಲೆ ಕಣ್ಣಿಟ್ಟು ಕಾಂತೇಶ ಅಲ್ಲೇ ಓಡಾಡ್ತಾರೆ. ಈಶ್ವರಪ್ಪನ ಮಗ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿರ್ತಾರೆ. ಆದರೆ ಕಾಂತೇಶನ ಕಾಂತಿಯನ್ನು ಕೂಡ ಮಂಕಾಗಿಸಿತು ಬಿ ಜೆ ಪಿ ಹೈಕಮಾಂಡ್. ಪ್ರತಾಪ್ ಸಿಂಹ ಗೆಲ್ಲುವ ಕುದುರೆಯ ಬಾಲವನ್ನು, ಕಾಲನ್ನು ಎಲ್ಲವನ್ನು ಕತ್ತರಿಸಿ, ಕುದುರೆ ಅಲ್ಲ ಸಿಂಹದ ಬಾಲವನ್ನು ಕತ್ತರಿಸಿ ಸಿಡಲಿಡ್ತು. ಹೆಗಡೆ ಏನು 4.25 ವರ್ಷ ಸುಮ್ಮನಿದ್ದ ಹೆಗಡೆ ಕಳೆದ 3 ತಿಂಗಳಲ್ಲಿ ಬೆಂಕಿ ಪಟ್ನ. ನಾನು ಹೇಳಿದ್ದನ್ನು ಬರ್ಕೊಳ್ಳಿ. ಸಿದ್ದರಾಮಯ್ಯನಿಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನು ತಡೀಲಿ. ದೇಶದಲ್ಲಿ ಕೆಲವು ಮಂದಿ ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ. ನಾನು ಹಿಂದೂ ಆದರೆ ನನಗೆ ಹಿಂದುತ್ವ ಬೇಕಿಲ್ಲ. ಆ ಮನುಷ್ಯನಿಗೆ ಅವನ ರಕ್ತನೇ ಗೊತ್ತಿಲ್ಲ, ಅಂಥವ್ರ ಬಗ್ಗೆಲ್ಲ ಹಿಂದುತ್ವದ ಬಗ್ಗೆ ನನಗೆ ಹಿಂದುತ್ವ ಬೇಕಿಲ್ಲ ಅಂತ. ನಿನಗೆ ಬೇಕೋ ಬೇಡ, ನಿನಗೆ ಯಾರು ಕೇಳಿದ್ದಾರೆ? ನಿನಗೆ ಹಿಂದುತ್ವ ಇಲ್ಲ ಅಂತ ನಾವು ಪರಿಗಣನೆ ಬಿಟ್ಟಾಗಿದೆ. ಅಂಥವ್ರನ್ನ ಮತ್ತೆ ಹಿಂದುತ್ವದ ಬಗ್ಗೆ ನನಗೆ ಬೇಕಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು, ಬಿಟ್ರೇನು? ಅವನು ಹಿಂದೂ ಅಲ್ಲ ಅಂತ ನಾವು ತೆಗೆದಿಟ್ಟಾಗಿದೆ. ಚಿತ್ರಾನ್ನ ಗಾಂಧಿ ಮೊಸರನ್ನ ಅಂತಾರಲ್ಲ, ಅದೇನು ಗಾದಿ ಹಂಗೆ ಹಾಕೊಂಡು ರುಬ್ಬು ಚಚ್ಚು, ಏನು ಡೈಲಾಗು. ಅಲ್ಲಿ ಮಸೀದಿ ಕಟ್ತೀವಿ, ಇಲ್ಲಿ ಮಂದಿರ ಕಟ್ತೀವಿ, ಅದು ಮಾಡ್ತೀವಿ, ಮಸೀದಿ ಕೆಡವ್ತೀವಿ. ಅಯ್ಯೋ ಏನು ಹಿಂಗೆ ಸಡನ್ನಾಗಿ ಹಿಂಗೆ ಬಂದ್ಬಿಟ್ಟಲ್ಲ ಅಂತ ಸಿದ್ದರಾಮಯ್ಯಗೆ ಮಗನೇ ಮಗನೇ ಹಿಂಗೆ ನಮ್ಮ ಅನಂತಕುಮಾರ್ ಹೆಗಡೆ. ಆಮೇಲೆ ಏನಾಯ್ತು, ಅವನಿಗೂ ಟಿಕೆಟ್ ಇಲ್ಲ. ಅಲ್ಲೇನೋ ಚಕ್ರವರ್ತಿ ಸೂಲಿಬೆಲೆ ಟಿಕೆಟ್ ಕೊಡ್ತಾರಂತ ಕೇಳ್ಪಟ್ಟೆ. ಇದು ಹೆಂಗೆ ಅಂದರೆ ಬೆಂಕಿಯಿಂದ ಬಾಣ್ಲೆಗೆ ಬೀಳೋದು. ಬಿಡಿ, ಅದೇನು ಬೇಕಾದ್ರೆ ಮಾಡ್ಕೊಳ್ಳಿ ಅವರು. ಸ್ನೇಹಿತರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ಲ ಅಂತ ಆರಂಭದಲ್ಲೇ ಕೇಳಿದೆ. ಯಾಕೆ, ಕಾರಣ ಏನು? ಕೋಮುವಾದದ ಸಿದ್ಧಾಂತ, ಹಿಂದುತ್ವದ ಸಿದ್ಧಾಂತ, ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಇರುವಂತಹ ಬಿ ಜೆ ಪಿ ತನ್ನ ಸಿದ್ಧಾಂತಕ್ಕೆ ಅನುಗುಣವಾಗಿ ಹಿಂದುತ್ವವನ್ನೇ ಪ್ರಖರವಾಗಿ ಪ್ರಚುರಪಡಿಸುವ ನಾಯಕರನ್ನು ಬೆಳೆಸಬೇಕಾದ ಬಿ ಜೆ ಪಿ ಅವರ ಬಾಲವನ್ನೇ ಕತ್ತರಿಸಿ ಸೈಡಲ್ಲಿಟ್ಟಿದೆ. ಅವರ ಬಾಲವನ್ನು ಮಾತ್ರ ಕತ್ತರಿಸಿ ಸೈಡಲ್ಲಿಟ್ಟಿದೆ. ಯಾಕೆ? ಕಾರಣ ಏನು? ಜಸ್ಟ್ ಥಿಂಕ್ ಮಾಡಿ. ಆಶ್ಚರ್ಯ ಆಗ್ಬೋದಲ್ವ ನಿಮಗೆ? ಬಿ ಜೆ ಪಿ ತನ್ನ ಸಿದ್ಧಾಂತವನ್ನು ಪ್ರಖರವಾಗಿ ಪ್ರಚುರಪಡಿಸುವ, ಪ್ರತಿಪಾದಿಸುವ, ಪ್ರಯತ್ನಿಸುವ ಈ ನಾಯಕತ್ವವನ್ನೇ ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದಲ್ಲಿ ಸೈಡಲ್ಲಿಡ್ತಾ ಇದೆ. ಕಾರಣ
ಇದೇ BJPಯ ಅಂಗಸಂಸ್ಥೆ ಅಂದರೆ ಮೂಲ ಫೌಂಡೇಶನ್ RSS, ಅದರ ಮುಖ್ಯಸ್ಥ ಮೋಹನ್ ಭಾಗವತ್ ಅಖಂಡ ಭಾರತದ ಪರಿಕಲ್ಪನೆಯ ಒಳಗಡೆ ಪಾಕಿಸ್ತಾನವನ್ನು ವಿಶ್ವಾಸಕ್ಕೆ ತಗೋಬೇಕು, ಅದು ನಮ್ಮ ಸೋದರ ರಾಷ್ಟ್ರ ಅಂತ ಹೇಳ್ತಾರೆ. ಇದು ರಾಹುಲ್ ಗಾಂಧಿ ಹೇಳಿಬಿಟ್ಟಿದೆ ಏನಾಗ್ತಿತ್ತು ಇಷ್ಟೊತ್ತಿಗೆ ಬೀಳದವರು ಮೇಲಿಂದ ಕೆಳಗಡೆ ಸೀಳ್ಕೊಂಡ್ಬಿಟ್ಟಿರೋರು. RSS ಮಾಡಿದ್ರು ಯಾಕೆ ಹೇಳಿರ್ಬೋದು ಅಂತ ಅವ್ರಿಗೂ ಕನ್ಫ್ಯೂಷನು. ಈ ಕಡೆ ನರೇಂದ್ರ ಮೋದಿ ಅವರು ಸಮಯ ಸಂದರ್ಭ ಸಿಕ್ಕಾಗ ಮುಸಲ್ಮಾನರ ಕಾರ್ಯಕ್ರಮಗಳಿಗೂ ಹೋಗ್ತಾರೆ. ಪ್ರವಾದಿ ಮೊಹಮ್ಮದರ ಸಂದೇಶಗಳು ನಮ್ಮನ್ನು ಮುನ್ನಡೆಸುತ್ತವೆ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅರಬ್ ರಾಷ್ಟ್ರಗಳ ಜೊತೆ ಸಂಬಂಧಗಳು ಚೆನ್ನಾಗಿಟ್ಕೊತಾರೆ. ಅಲ್ಲೆಲ್ಲ CAA ಜಾರಿ ಮಾಡಿ ಒಂದಿಷ್ಟು ಹಿಂದುಗಳ ಓಟನ್ನು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿ ಇಂಪ್ಲಿಮೆಂಟ್ ವಿಚಾರದಲ್ಲಿ ಸೈಲೆಂಟ್ ಆಗ್ತದೆ. ಏನಾಗ್ತಿದೆ ಹಾಗಾದರೆ? ಇವರು ಉದ್ದೇಶ ಏನು? ಒಂದು ಧರ್ಮವನ್ನು ಹೇಟ್ ಮಾಡುವ ಹಿಂದೂ ರಾಷ್ಟ್ರ ಎಲ್ಲಾದರೂ ಕೇಳಿಸ್ತಾ ಇದೆಯಾ? ಈಗ ಹಿಂದೂ ರಾಷ್ಟ್ರ ಈ ಎಲೆಕ್ಷನಲ್ಲಿ ಹೇಳಿದ್ರೆ ಹಿಂದೂ ರಾಷ್ಟ್ರ ಅನ್ನೋ ವರ್ಡ್ ಕೇಳ್ತಾ ಇದೆಯಾ? ಹಿಂದುತ್ವ ಕೇಳ್ತಾ ಇದೆಯಾ? ಸನಾತನ ಧರ್ಮ, ಹಿಂದುತ್ವಗಿಂತ ಸನಾತನ ಧರ್ಮ ಅನ್ನೋ ಕಾನ್ಸೆಪ್ಟನ್ನು ಫೋಕಸ್ ಆಗಿದೆ. ಹಿಂದುತ್ವ, ಹಿಂದೂ ರಾಷ್ಟ್ರ, ಈ ಹಿಂದೂ ಅನ್ನೋ ಕಾನ್ಸೆಪ್ಟು BJPಯಲ್ಲೂ ಮಾತಾಡ್ತಾನೆ ಇಲ್ಲ. ಭಾರತ 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 ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಂಡಿಯಾ ಒಕ್ಕೂಟ ಆದಮೇಲೆ ಭಾರತ 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 ಭಾರತ್ ಭಾರತ್ ಇದನ್ನು ಮಾತಾಡ್ತಾ ಇದ್ದಾರೆ. ಯಾಕೆ? ಏನು ಬದಲಾವಣೆ ಇದು? ಏನು ಉದ್ದೇಶ ಇದು? ಏನಿದೆ ದೂರದೃಷ್ಟಿ? ಯಾವ ದೃಷ್ಟಿಕೋನ? ಹಾಗಾದರೆ BJP ಯಾವ ಸ್ಟ್ರಾಟಜಿನ ಮಾಡ್ತಾ ಇದೆ? ನಾವೊಂದು ಪತ್ರಕರ್ತವಾದವನ್ನು ಚರ್ಚೆ ಮಾಡ್ತಾ ನೋಡಿ, ಕರ್ನಾಟಕದಲ್ಲಿ ಕೋಮುವಾದಿ ನಾಯಕತ್ವವನ್ನು CT ರವಿಯ ಡಿಫೀಟ್ ಇರ್ಬೋದು, ಈಶ್ವರಪ್ಪನ ಸೈಡಲ್ಲಿಟ್ಟಿರ್ಬೋದು, ಪ್ರತಾಪ್ ಸಿಂಹ ಹೆಗಡೆ ಇವನ್ನೆಲ್ಲರನ್ನು ಇವರು ಟಾರ್ಗೆಟ್ ಮಾಡಿ ದೂರ ಇಟ್ಟಿರೋ ಉದ್ದೇಶ ಕರ್ನಾಟಕದ ಒಳಗಡೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕಳೆದ 1 ವರ್ಷ ಅವರ 1 ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚಿನ ಕೋಮುವಾದವನ್ನು ಪ್ರೆಸೆಂಟ್ ಮಾಡುತ್ತೆ ಕರ್ನಾಟಕದಲ್ಲಿ. ಜಡ್ಕಾ ಕಟ್ಟು, ಹಲಾಲ್ ಕಟ್, ಹಿಜಾಬ್ ಗಲಾಟೆ ಇವೆಲ್ಲ ನಡೀತಲ್ಲ, ಬೊಮ್ಮಾಯಿ ಅವಧಿಯಲ್ಲಿ ನಡೆದಿದ್ದು. ಅದು ಪೀಕಿಗೆ ಹೋಯಿತು, ಪೀಕ್ ಸಂಘರ್ಷ ಅಂತ ಅನ್ನಿಸ್ತು. ಇದರಿಂದ ಏನಾದರೂ ಲಾಭ ಆಗುತ್ತೆ BJP ಅಂತ ಅಂದ್ಕೊಂಡಿತ್ತೇನೋ, ಆದರೆ 66 ಸ್ಥಾನಗಳನ್ನು ಮಾತ್ರ ಪಡೆಯುತ್ತೆ. ಕಾಂಗ್ರೆಸ್ಸಿನ ಸ್ಟ್ರಾಟಜಿ ಪ್ಲಾನು ಅದನ್ನು ಬದಿಗಿಟ್ಟು ಗ್ಯಾರಂಟಿಗೋಸ್ಕರ ಬಂದುಬಿಡ್ತು. ಅಂದರೆ ನಿಮ್ಮ ಕೋಮುವಾದಕ್ಕಿಂತ ಗ್ಯಾರಂಟಿಗಳ ಬಲಿಷ್ಠನ? ಹಾಗಾದರೆ ನಿಮ್ಮ ಕೋಮುವಾದಕ್ಕಿಂತ ಮೂಲಭೂತ ಅವಶ್ಯಕತೆಗಳು ದೊಡ್ಡದಾಯ್ತಾ? ನಿಮ್ಮ ಕೋಮುವಾದ ಹಿಂದೂ ರಾಷ್ಟ್ರೀಯತೆ ಅನ್ನುವಂಥ ಪ್ರೆಸೆಂಟೇಷನ್ಗಿಂತ ಮನೆಗೆ ಬರುವಂಥ ಅಕೌಂಟಿಗೆ ಬರುವಂಥ ಗೃಹಲಕ್ಷ್ಮಿ ಬರೋ 2,000 ರೂಪಾಯಿ, ಉಚಿತ ಬಸ್ಸು, ಯುವ ನಿಧಿ, ಅನ್ನಭಾಗ್ಯ ಇದು ಇಂಪಾರ್ಟೆಂಟ್ ಅಂತಾದರೆ ನಿಮ್ಮ ಕೋಮುವಾದ ಆಡಳಿತ, ನಿಮ್ಮ ರಾಷ್ಟ್ರೀಯತೆಯನ್ನು ಪೊಳ್ಳು ಮಾರ್ಕೆಟಿಂಗಿಂತನೂ ಜನರಿಗೆ ಪ್ರತಿನಿತ್ಯದ ಅವಶ್ಯಕತೆಗಳೇ ಹೆಚ್ಚು ಅಂತ ಆಯ್ತಲ್ವಾ? ಆ ಕಾರಣಕ್ಕೆ ನೀವು ರಾಜಸ್ಥಾನ, ಮಧ್ಯಪ್ರದೇಶ ಚುನಾವಣೆಯಲ್ಲಿ BJP ಕೂಡ ಈ ಥರದ ಗ್ಯಾರಂಟಿಗಳನ್ನು ಕೊಡುತ್ತೆ. ಈ ಲೋಕಸಭಾ ಚುನಾವಣೆಯಲ್ಲಿ 29 ರೂಪಾಯಿ ಅಕ್ಕಿ ಕೊಡುವಂಥ ಕಾನ್ಸೆಪ್ಟ್ಗಳು ಕೂಡ ಗ್ಯಾರಂಟಿಯ ಒಳಗಡೆನೇ ಬರ್ತದೆ. ಅದನ್ನು BJP ಮಾಡ್ತಾ ಹೋಗ್ತಾ ಇದೆ. ಕೋಮುವಾದ, ರಾಷ್ಟ್ರೀಯತೆ, ಹಿಂದುತ್ವವನ್ನು ಪಕ್ಕಕ್ಕಿಡ್ತಾ ಇದೆ. ಕಾರಣ ಕರ್ನಾಟಕದಲ್ಲಿ ಬಂದಂಥ ಫಲಿತಾಂಶದಿಂದ ಅವರು ಇದು ಆಗಲ್ಲಪ್ಪ, ನಾವು ಕರ್ನಾಟಕ ಅಂದರೆ ಮಟನ್ ಮಾರ್ಕೆಟ್ ಇದ್ದಂಗೆ, ಅಲ್ಲಿ ನಾವು ತರಕಾರಿ ಮಾರಕ್ಕೆ ಹೋದರೆ ವರ್ಕೌಟ್ ಆಗಲ್ಲ. ಈ ಕರ್ನಾಟಕ ಅಂದರೆ ತರಕಾರಿ ಮಾರ್ಕೆಟ್ ಇದ್ದಂಗೆ, ಅಲ್ಲಿ ಮಟನ್ ಮಾರಾಟ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಯಾವ ರಾಜ್ಯದಲ್ಲಿ ಯಾವ ನಾಡಿ ಮಿಡಿತವಿದೆಯೋ ಆ ರಾಜಕಾರಣವನ್ನು ಮಾಡಿದ್ರೆ ಮಾತ್ರ ಸರ್ವೈವ್ ಆಗ್ತೀವಿ ಅನ್ನುವಂತಹ ತಂತ್ರವನ್ನು ಮಾಡಿದೆಯೋ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂದರೆ ಕೇವಲ ಹಿಂದೂಗಳನ್ನು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರನ್ನು ಕೂಡ ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದರೆ ಮಾತ್ರ ಭವಿಷ್ಯ ಇದೆ ಅನ್ನುವಂತಹ ಒಂದು ಜ್ಞಾನೋದಯನಾಗಿ ತಮ್ಮ ಪಥ ಬದಲಾಯಿಸಬಹುದು. ತನ್ನ ಉದ್ದೇಶಕ್ಕೆ ತಾನು ಮುಟ್ಟುವ ಗುರಿಯ ಬಗ್ಗೆ ಅದಕ್ಕೆ ಸ್ಪಷ್ಟತೆ ಇದೆಯಾ? 100 ವರ್ಷಗಳ ಹಿಂದೆ RSS 100 ವರ್ಷಗಳ ಹತ್ತತ್ರ ಆಗ್ತಾ ಬಂತು. RSS ಏನು ಐಡಿಯಾ ಇಟ್ಕೊಂಡು ಬಂತೋ ಅದರ ಕಡೆ ಹೋಗಬೇಕು ಅಂದರೆ ಅದೇ ದಾರಿಯಲ್ಲಿ ಹೋದರೆ, ಗೋಲ್ವಾಲ್ಕರ್, ಹೆಗ್ಡೆವಾರ್ ಇವ್ರುಗಳ ದಾರಿಯಲ್ಲೇ ಹೋದರೆ ಅದು ಸಾಧ್ಯವಿಲ್ಲ. ಹಾಗಾಗಿ ಪ್ಲಾನನ್ನು ಚೇಂಜ್ ಮಾಡಿ ಆ ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ತಂತ್ರವನ್ನು ಮಾಡ್ತಾ ಇದೆಯಾ? ಹಿಂದುತ್ವ, ಹಿಂದೂ ರಾಷ್ಟ್ರ ಅಂತ ಹೇಳ್ಬಿಟ್ಟು ಒಂದು ಕಡೆ ಇದು ಮಾಡಿ ಒಂದಿಷ್ಟು ಜನನ ಗುಂಪನ್ನು ಎದುರು ಹಾಕೊಂಡು ಹೋದರೆ ಅದಷ್ಟು ಈಸಿಯಾಗಿ ಆಗಲ್ಲ. ಅಂತಾರಾಷ್ಟ್ರೀಯ ಒತ್ತಡ, ಇನ್ನಿತರ ಕಾನ್ಸೆಪ್ಟ್, ಆಂತರ್ಯ ಸಂಘರ್ಷ ಮತ್ತು ಅಂತಾರಾಷ್ಟ್ರೀಯ ಸಂಘರ್ಷಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಹಾಗಾಗಿ ಸ್ಮಾರ್ಟಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ತನ್ನ ಗುರಿಯನ್ನು ಮುಟ್ಟೋಣವಾ ಅನ್ನೋಂಥ ತಂತ್ರವನ್ನು ಅವ್ರು ಮಾಡ್ತಾ ಇರ್ಬೋದು. ಆ ಕಾರಣಕ್ಕೆ ಯಾರು ಹೆಚ್ಚು ಕೋಮುವಾದಿಗಳು ಅನಿಸ್ತಾರೋ, ಈಗ ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, BJP ಮೈನ್ ನಾಯಕರು ಇರ್ಬೋದು, RSS ಲೀಡರ್ಗಳಿರ್ಬೋದು, ಇವ್ರು ಯಾರು ಕೂಡ ಮುಸಲ್ಮಾನರ ವಿರುದ್ಧವಾದ ಸ್ಟೇಟ್ಮೆಂಟ್ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ.
ಅದನ್ನು ಅರ್ಥೈಸಿಕೊಳ್ಳದೆ ಇಲ್ಲಿನ ಕೆಲವರು ಬಾ 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 ಅಂತ ಬೊಂಬಡ ಬಜಾಯಿಸ್ತಾ ಇದ್ರು, ಅವನ್ನೆಲ್ಲ ಕಟ್ ಮಾಡಿ ಬಿಸಾಕ್ತಾ ಇದ್ದಾರೆ. ಇದು ಕಟ್ ಮಾಡೋದು ಯಾಕಿರ್ಬೋದು? ಮುಸಲ್ಮಾನಿಗೆ ಸಾಂಬ್ರಾಮ್ ಪ್ರತಾಪ್ ಸಿಂಹ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಖುಷಿ ಆಗ್ತಿರೋದೆ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ. ನೋಡ್ದ ಅವ್ನು ಕೋಮುವಾದಿ ಅವ್ನು ಕುಡಿಸಿದ್ರೆ ಒಳ್ಳೇದಾಯಿತು. ಅಲ್ಲಿ ಯದುವೀರ್ ಗೆಲ್ತಾರೋ ಇಲ್ವೋ, ಪ್ರತಾಪ್ ಸಿಂಹ ಗೆಲ್ಲೋ ಚಾನ್ಸ್ ಇತ್ತೋ, ಯದುವೀರ್ ಗೆಲ್ತಾರೋ ಸೋಲ್ತಾರೋ, ಕಾಂಗ್ರೆಸ್ ಮತ್ತೆ ಹಿನ್ನಡೆ ಆಗ್ತದೋ, ಇದು ಯಾವ ಚಿಂತನೆಗಳನ್ನು ಮಾಡ್ತಾ ಇಲ್ಲ. ಬಿ ಜೆ ಪಿ ಹೆಚ್ಚು ಸ್ಥಾನಗಳು ಗೆಲ್ಲುತ್ತೋ ಗೆಲ್ಲಲ್ವೋ ಇದ್ರ ಬಗ್ಗೆ ಅನಾಲಿಸಿಸ್ ಕೂಡ ಮಾಡ್ತಾ ಇಲ್ಲ. ಮಾಡ್ತಾ ಇರೋದು ಪ್ರತಾಪ್ ಸಿಂಹನ್ ಟಿಕೆಟ್ ಸಿಕ್ಕಿಲ್ವಲ್ಲ, ಸೂಪರ್. ಈಶ್ವರಪ್ಪನ ಮತ್ತು ಅವ್ರ ಮಗನ ನೇಪಥ್ಯಕ್ಕೆ ಸರಿಸ್ಬಿಟ್ರಲ್ಲ, ಸೂಪರ್. ಹೆಗ್ಡೆಗೆ ಟಿಕೆಟ್ ಕೊಟ್ಟಿಲ್ಲಲ್ಲ, ಸಾಕಾ ಚಿಂದಿ. ಬಿ ಜೆ ಪಿ ಹೈಕಮಾಂಡ್ ನಿಲುವನ್ನು ಅಪ್ರಿಷಿಯೇಟ್ ಮಾಡ್ತಾ ಇದೆ ಇವತ್ತು ಅಲ್ಪಸಂಖ್ಯಾತ ಸಮುದಾಯ. ಮುಸಲ್ಮಾನರು ಖುಷಿ ಪಡ್ತಾ ಇದ್ದಾರೆ ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರವನ್ನು. ಯಾವ CAA NRC ಮಾತಾಡಿದಾಗ ಹೈಕಮಾಂಡ್ ವಿರುದ್ಧ ನಿಲ್ತಾರೋ, ಬಿ ಜೆ ಪಿ ವಿರುದ್ಧ ನಿಲ್ತಾರೋ, ಅವರ ಈ ತೀರ್ಮಾನವನ್ನು ಒಪ್ತಾ ಇದ್ದಾರೆ ಅಂದರೆ ಅವರನ್ನು ಮುಸಲ್ಮಾನರನ್ನು ಅಲ್ಪಸಂಖ್ಯಾತರನ್ನು ಒಪ್ಪಿಸುವಂಥ ತೀರ್ಮಾನ ನಾವು ತೆಗೆದುಕೊಂಡ್ರೆ ಅವರು ಒಪ್ತಾರೆ. ಈಗ ಪ್ರತಾಪ್ ಸಿಂಹನ್ ಟಿಕೆಟ್ ಕೊಟ್ಟು ಎದುರಿಗೆ ಕೊಟ್ಟಿದ್ದಾರೆ, ಯಾರು ವಿರೋಧಿಸ್ತಾರೆ ಈಗ ಬಿ ಜೆ ಪಿನ? ಈ ಕಡೆ ಅಲ್ಪಸಂಖ್ಯಾತರ ಮೆಚ್ಚು ಥರನೂ ಆಯಿತು, ಈ ಕಡೆ ಹಿಂದೂಗಳು ವಿರೋಧಿಸೋಕ್ಕೂ ಹೋಗಲ್ಲ. ಈ ಸ್ಮಾರ್ಟ್ ಆದಂತಹ ಗೇಮನ್ನು, ಸ್ಮಾರ್ಟ್ ಆದಂಥ ಪ್ರೆಸೆಂಟೇಷನ್ನ ಬಿ ಜೆ ಪಿ ಮಾಡ್ತಾ ಇದೆ. ಅವರ ತತ್ವ, ಅವರ ಆದರ್ಶಗಳು, ಅವರ ಗುರಿ ಅದು ಮಾತ್ರ ನಿಚ್ಚಳ. ಅದು ಮುಟ್ಟೋದಕ್ಕೆ ವೆರಿ ಸ್ಮಾರ್ಟಾಗಿ ಹೋಗ್ತಾ ಇದ್ದಾರೆ. ಸಂಘರ್ಷದಿಂದ ಯಾವುದು ಸಾಧ್ಯವಿಲ್ಲ, ಪಾಲಿಶ್ಡ್ ಆಗಿ ಹೋಗಬೇಕು ಅನ್ನೋದೇ ಅವ್ರ ತೀರ್ಮಾನ ಇರಬಹುದು ಅನ್ನೋದು ಈ ಕ್ಷಣದ ನಮ್ಮ ಅಭಿಮತ. ಮುಂದೆ ನೋಡೋಣ. ನಮಸ್ಕಾರ.